ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನಾಂಬ ದರ್ಶನೋತ್ಸವದಲ್ಲಿ ಮಹತ್ವದ ಬದಲಾವಣೆ. ಶಾಸಕರು, ಸಚಿವರು, ನ್ಯಾಯಮೂರ್ತಿಗಳಿಗೂ ಕೂಡ ಇದು ಅನ್ವಯ ಆಗ್ತಾ ಇದೆ. ಜಿಲ್ಲಾಡಳಿತದ ಹೊಸ ಬದಲಾವಣೆಗಳ ಮೇಲೆ ಎಲ್ಲರ ಕುತೂಹಲ ಇದೆ. ಶಿಷ್ಟಾಚಾರಕ್ಕೆ ಹೊಸ ಯೋಜನೆ ರೂಪಿಸಿಕೊಂಡಿರುವಂಥದ್ದು ಜಿಲ್ಲಾಡಳಿತ. ದೇವಾಲಯದ ಆವರಣಕ್ಕೆ ಗಣ್ಯರ ವಾಹನಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ದಾರೆ. ದರ್ಶನಕ್ಕೆ ಬರುವ ಗಣ್ಯರು ಪ್ರವಾಸಿ ಮಂದಿರಕ್ಕೆ ಬರುವಂತೆ ಸೂಚನೆ ನೀಡಲಾಗಿದೆ. ಎಸ್ಕಾರ್ಟು ಪೈಲಟ್ಗಳಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಬೆಳಗ್ಗೆ 10:30ರಿಂದ 12:30ರವರೆಗೆ ಶಿಷ್ಟಾಚಾರ ವ್ಯವಸ್ಥೆಗೆ ನಿರ್ಧಾರ ಮಾಡಲಾಗಿದೆ. ನೋಡಿ, ಕಳೆದ ಬಾರಿ ಎಲ್ಲ ಏನಾಗ್ಬಿಡ್ತಿತ್ತು ಅಂತಂದರೆ, ಮಾಜಿ ಮಂತ್ರಿಗಳು ಹಾಗೆಯೇ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು ಇವರೆಲ್ಲ ಬಂದಂಥ ಸಂದರ್ಭದಲ್ಲಿ ಅವ್ರ ಹಿಂದೆ ಎಸ್ಕಾರ್ಟ್ ವಾಹನಗಳು ಬರ್ತಾ ಇತ್ತು. ಅವ್ರ ಜೊತೆಗೆ ಒಂದು 20ರಿಂದ 25 ಜನ ಬೆಂಬಲಿಗರು ಬರ್ತಾ ಇದ್ರು. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿತ್ತು. ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇತ್ತು. ಅವ್ರಿಗೆ ಸೆಕ್ಯೂರಿಟಿ ನೋಡ್ಕೊಳ್ಳೋದು ಹಿಂಸೆ ಆಗ್ತಾ ಇತ್ತು. ಹಾಗಾಗಿ ಈ ಬಾರಿ ಎಲ್ಲದಕ್ಕೂ ಕೂಡ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನೀವು ಏನೇ ಬರೆದಿದ್ರು ಬೆಳಗ್ಗೆ 10:30ರಿಂದ 12:30ವರೆಗೆ ಬರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಡುತ್ತೆ. ಅದಾದಮೇಲೆ ನೀವು ಬರೋಕ್ಕೂ ಹೋಗಬೇಡಿ, ಅದಕ್ಕಿಂತ ಮುಂಚೆನೂ ನೀವು ಬರಬೇಡಿ. ಸೊ ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ತಾ ಇರೋದು. ಕಾರಣ ಇಷ್ಟೇ, ಜನಸಾಮಾನ್ಯರಿಗೆ ಸಮಸ್ಯೆ ಆಗಬಾರ್ದು, ಸಾರ್ವಜನಿಕರಿಗೆ ಕಿರಿಕಿರಿ ಆಗಬಾರ್ದು, ತೊಂದರೆ ಆಗಬಾರ್ದು. ದೇವರ ದರ್ಶನವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ಬಹಳ ನೀಟಾಗಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಈ ಥರದೊಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕೆಲವರು ಈ ಒಂದು ವ್ಯವಸ್ಥೆಗೆ ಸ್ವಾಗತ ಕೋರ್ತಾ ಇದ್ದಾರೆ. ಕೆಲವರಿಗೆ ಕುತೂಹಲ, ಹೆಂಗೆ ಇದನ್ನು ಫಾಲೋ ಮಾಡ್ತಾರೆ ನೋಡೇ ಬಿಡೋಣ ಅಂತ. ಇನ್ನು ಕೆಲವರಿಗೆ ಬೇಸರ, ಹೆಂಗೋ ನಾವು ದರ್ಶನ ಮಾಡ್ಕೊಂಡು ಬರ್ತಾ ಇದ್ವಿ, ಈ ಥರದ ವ್ಯವಸ್ಥೆಗಳನ್ನು ಜಾರಿಗೆ ತಂದುಬಿಟ್ಟಿದ್ದಾರಲ್ಲ ಅಂತ. ಜೈ